ಬಾಡ್ಮಾಸ್ ರೂಲ್ ಮೇಲೆ ಕೇಳಿರುವಂತ ಈ 3 ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಆಗಿತ್ತು, ಆದ್ರೆ ಸಾಕಷ್ಟು ಜನ ಕರೆಕ್ಟ್ ಆಗಿಯೂ ಹಾಕಿದ್ರಿ. ಇದನ್ನ ನಾವು ಪ್ರೀತಿಯಿಂದ ಬದ್ಮಾಸ್ ರೂಲು ಅಂತೀವಿ ನೆನ್ಪಿಟ್ಕೊಳ್ಳಕ್ಕೆ. ಸೊ ಈ ಪ್ರಶ್ನೆಯ ಉತ್ತರಗಳನ್ನ ನಾನು ಇವತ್ತು ಹೇಳ್ತೀನಿ. ಸರ್, ಒಂದು ವೇಳೆ 1/2 ಅಂತಂದ್ರೆ ಒಂದನ್ನ ಅರ್ಧದಿಂದ ನಾನು ಡಿವೈಡ್ ಮಾಡ್ತಿದ್ದೀನಿ ಅಂದ್ರೆ 2 ಬರುತ್ತೆ. ಹೆಂಗ್ 2 ಬರುತ್ತೆ ಸರ್ ಅಂದ್ರೆ, ಯಾವಾಗ್ಲಾದ್ರೂ ಈ ತರ ಡಿವಿಷನ್ ಕೆಳಗಡೆ ಕೊಟ್ಟಿದ್ರಂದ್ರೆ ಇದು ಯಾವಾಗ್ಲೂ ಮೇಲ್ಗಡೆ ಹೋದ್ರೆ ಉಲ್ಟಾ ಆಗುತ್ತೆ. ಹಾಗೆ 1ಕ್ಕೆ ಇಂಟು 2/1 ಆಗುತ್ತೆ ಸರ್. ಸೊ 1 ಬಿಟ್ರೆ ಇಲ್ಲಿ ಉಳಿದಿದ್ದು 2. ಸೊ ಇಲ್ಲಿ ಎಂಟೈರ್ 2 ಉಳಿತು, ಇದು 3. ಹಾಗೆ 2 + 3 ಏನಾಗುತ್ತೆ 5 ಆಗುತ್ತೆ. ನಿಮ್ಮ ಉತ್ತರ 5. ಅದೇ ರೀತಿ ಸೊ ನಾನು ಇನ್ನೊಂದು ಪ್ರಶ್ನೆನೂ ಕೊಟ್ಟಿದ್ದೆ ಸರ್. ಆ ಪ್ರಶ್ನೆ ನೋಡಿದ್ವಿ ಅಂತಂದ್ರೆ, ಸೊ ಇಲ್ಲಿ ಸಾಕಷ್ಟು ಜನ ತಪ್ಪು ಹಾಕಿಬಿಟ್ಟಿದ್ದೀರಿ. 2 + 3 ಇಂಟು 6 - 3. ಬಹಳ ಜನ ಏನ್ ಮಾಡ್ತೀರಿ, ಫಸ್ಟಿಗೆ 2 + 3 5, 5 6 30, 30ರಲ್ಲಿ 3 ಕಳೆದ್ರೆ 27 ಅಂತ ಹಾಕಿದಿರಿ. ಬಟ್ ಅದು ತಪ್ಪು ಸರ್. ಬದ್ಮಾಸ್ ರೂಲ್ ಏನ್ ಹೇಳುತ್ತೆ, ಬಾಡ್ಮಾಸ್ ಏನ್ ಹೇಳುತ್ತೆ, ಸೊ ಬಾಡ್ಮಾಸ್ ಅಲ್ಲಿ ಬ್ರಾಕೆಟ್ ಫಸ್ಟ್ ಇರುತ್ತೆ, ಆಫ್ ನೆಕ್ಸ್ಟ್ ಇರುತ್ತೆ. ಅದಾದ್ಮೇಲೆ ಮೊದಲೇ ಭಾಗಾಕಾರ ಮಾಡಬೇಕು, ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಅಂದ್ರೆ ಭಾಗಾಕಾರ, ಗುಣಾಕಾರ ಮತ್ತೆ ಸಂಕಲನ, ವ್ಯವಕಲನ ಮಾಡಬೇಕು. ಆದ್ದರಿಂದ ಇದರಲ್ಲಿ ನಾವು ಗುಣಾಕಾರ ಫಸ್ಟ್ ಮಾಡಿದ್ರೆ 3 6 18, 18ಕ್ಕೆ ನಾನು 2 ಕೂಡಿಸಿದ್ರೆ 20, 20ರಲ್ಲಿ 3 ಕಳಿಸಿದ್ರೆ 17 ಬರುತ್ತೆ. ಸೊ ನಿಮ್ಮ ಉತ್ತರ ಸರಿಯಾಗಿದ್ದು ಇದರ ಉತ್ತರ 17 ಸರ್. ಅದೇ ರೀತಿ ಸೊ ಮತ್ತೊಂದು ನೋಡಿದ್ವಿ ನಾವು, 3ನೇ ಕ್ವಶನ್ ಕೂಡ ಇದೇ ರೀತಿ ನೋಡಿದ್ವಿ. ಬರೀ ನಾವು ವಿತೌಟ್ ಪೆನ್ ಅಂಡ್ ಪೇಪರ್ ಮಾಡಬಹುದು. 2 3ಲೆ 6 ಸರ್, ಇಲ್ಲಿ ಬಂದಿದ್ದ 6, 8 3 11, 11ರಲ್ಲಿ 6 ಹೋದ್ರೆ ಇದರ ಉತ್ತರ 5 ಬರುತ್ತೆ. ಡೈರೆಕ್ಟ್ ಆನ್ಸರ್ ಹಾಕ್ಬೋದು. ಇದೇ ರೀತಿ ಕಲಿತಾ ಹೋಗಿ. ಮತ್ತೆ ಇನ್ನೊಂದು ಕ್ವಶನ್ಗೆ ಈಗ ಮತ್ತೊಂದು ಕೊಡ್ತೀರಾ, ಅದಕ್ಕೆ ನೀವು ಆನ್ಸರ್ ಕೂಡ ಹಾಕಿ ಕಮೆಂಟ್ ನಲ್ಲಿ.